ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತು ಇದೇ ಫೆಬ್ರವರಿ 17ನೇ ತಾರೀಕಿಂದ ಬಿಡುಗಡೆ ಆರಂಭ ಆಗಿದೆ. ಈ ಕ್ಷಣದವರೆಗೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಸುಮ್ಮನೆ ಹೇಳ್ತಾ ಇಲ್ಲ. ಬೇಸ್ಡ್ ಆನ್ ದ ಪ್ರೂಫ್, ಯಾರ್ಯಾರು ಪ್ರೂಫ್ ಕಳಿಸಿದ್ದಾರೆ ಆ ಪ್ರೂಫ್ ಆಧಾರದ ಮೇಲೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ, ಮತ್ತೆ ಅದರ ಜೊತೆಯಲ್ಲಿ ಈ ಕ್ಷಣದವರೆಗೂ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಈ ಕ್ಷಣದ ಲೈವ್ ಅಪ್ಡೇಟ್ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಫೆಬ್ರವರಿ 17ನೇ ತಾರೀಕು ಅಂದ್ರೆ ನಿನ್ನೆ ಅಲ್ಲ ಮೊನ್ನೆಯಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಮೊದಲನೇ ದಿನ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 10ರಿಂದ 12%, ಮ್ಯಾಕ್ಸಿಮಮ್ 15% ಜನ ವೋಟ್ ಮಾಡಿದ್ರು ಹಣ ಜಮಾ ಆಗಿದೆ ಅಂತ ಹೇಳಿ. ಆಮೇಲೆ ಅದಾದ ನಂತರ 20% ಬಂತು. ಇವಾಗ ನಾನು ಇವತ್ತು ಬೆಳಿಗ್ಗೆ ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 23% ಅಂದ್ರೆ 20ರಿಂದ 25% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಕೂಡ ಆಲ್ಮೋಸ್ಟ್ 75ರಿಂದ 80% ಜನರಿಗೆ ಹಣ ಬರೋದು ಬಾಕಿ ಇದೆ. ಮೊದಲ ಹಂತದಲ್ಲಿ ಮೊದಲು ಶುರುವಾಗಿದ್ದು ಬಾಗಲಕೋಟೆ ಜಿಲ್ಲೆಯವರು ನಮಗೆ ಪ್ರೂಫ್ ಕಳಿಸಿದ್ದು. ಮೊದಲು 17ನೇ ತಾರೀಕಿಂದ ಇಲ್ಲಿವರೆಗೂ ಸಹ ನಾನೇನೇನು ಯಾವ್ಯಾವ ಜಿಲ್ಲೆ ಹೆಸರು ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಅವ್ರು ಕಳಿಸಿರುವಂತ ಪ್ರೂಫ್ ಅನ್ನ ಪೋಸ್ಟ್ ಮಾಡಿದ್ದೇನೆ. ಬಾಗಲಕೋಟೆ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೌತ್, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ದಾವಣಗೆರೆ, ರಾಮನಗರ, ಉತ್ತರ ಕನ್ನಡ, ಇಷ್ಟು ಜಿಲ್ಲೆ 9 ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಶುರುವಾಗಿದೆ. ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಈ ಜಿಲ್ಲೆಯಲ್ಲೂ ಸಹ ನೀವೇನಾದ್ರೂ ವಾಸ ಮಾಡ್ತಾ ಇದ್ದೀರಾ, ನಿಮ್ಗೆ 26ನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೆಲವೊಂದಿಷ್ಟು ಜನರಿಗೆ ಬಂದಿರಲ್ಲ, ಯಾಕೆಂದ್ರೆ ಒಮ್ಮೆಲೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆದಾಗ್ಲೇ 100% ಜನರಿಗೆ ಬರೋದಿಲ್ಲ. ಒಂದಿಷ್ಟು ಜನರಿಗೆ ಹಣ ಬರೋದು ಬಾಕಿ ಇರುತ್ತೆ. ಅದಾದ ನಂತರ 2ನೇ ಹಂತ ಬಿಡುಗಡೆ ಆದಾಗ, 3ನೇ ಹಂತ ಬಿಡುಗಡೆ ಆದಾಗ್ಲೂ ಸಹ ಹಣ ಬಿಡುಗಡೆ ಆಗುತ್ತೆ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ 25ನೇ ಕಂತಿನ ಹಣ ಏನ್ ಬಿಡುಗಡೆ ಶುರುವಾಗಿತ್ತು, ಶಿವಮೊಗ್ಗ ಜಿಲ್ಲೆ ಉದಾಹರಣೆ ತಗೊಂತೀನಿ. ಕಂತು ಶಿವಮೊಗ್ಗ ಜಿಲ್ಲೆಯವರಿಗೆ ಕೆಲವೊಂದಿಷ್ಟು ಜನರಿಗೆ ಜನವರಿ 29ನೇ ತಾರೀಕೆ ಜಮಾ ಆಯಿತು. ಅದಾದ ನಂತರ ಫೆಬ್ರವರಿ 9ನೇ ತಾರೀಕು 3ನೇ ಹಂತ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಜಮಾ ಆಯಿತು, ಓಕೆನಾ. ಒಂದೇ ಜಿಲ್ಲೆಗೆ 2 ದಿನಾಂಕಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ, 2-3 ಹಂತಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಅವಾಗ ನಿಮಗೆ ಬರುತ್ತೆ, ಓಕೆನಾ. ಯಾಕೆಂದ್ರೆ ಡಿಬಿಟಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಒಮ್ಮೆಲೆ ಎಲ್ಲ ಜಿಲ್ಲೆಗೂ ಹಣ ಬರೋದಿಲ್ಲ. ನಿಮ್ಮ ಜಿಲ್ಲೆಗೂ ಬರುತ್ತೆ ಮತ್ತೆ ತಾಲೂಕ್ ಪಂಚಾಯತಿ ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ತಾಲೂಕುಗಳಿಗೆ ಒಂದೊಂದು ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೂ ಹಣ ಜಮಾ ಆಗಿದೆಯಾ 26ನೇ ಕಂತು, ತಪ್ಪದೆ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಹಣ ಜಮಾ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಪ್ರೂಫ್ ಕಳಿಸಬಹುದು. ಯೂಟ್ಯೂಬ್ ನ ಅಬೌಟ್ ಸೆಕ್ಷನ್ ಅಲ್ಲಿ ಎಲ್ಲ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಅನ್ನ ಕಳಿಸೋದನ್ನ ಮರಿಬೇಡಿ. ಟೆಲಿಗ್ರಾಮ್ ಅಲ್ಲೂ ಸಹ ನೀವು ಸೆಂಡ್ ಮಾಡಬಹುದು, ಓಕೆನಾ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಈ ಕ್ಷಣದ ಲೈವ್ ಅಪ್ಡೇಟ್ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಧ್ಯಾಹ್ನ ಲೈವ್ ಮಾಡ್ತೀನಿ, ಬೇರೆ ಬೇರೆ ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿದೆ ಎಲ್ಲ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.